The convocation ceremony of Nestorian Milestone for the year 2025. A special welcome to our esteemed chief guest, Sri Chandrakeshava HN Sir, Treasurer of Econ Industrial Estate Manufacturer Association and also the Managing Director of NCG Course. We welcome you, sir, from the bottom of our heart. I thank you. Please. Now I would like to also of this event, of this convocation ceremony, the ladies of ISCO ITI. I welcome you all. Today is a celebration of your hard work and your intellectual growth. Thank you. I wish you all and a bright future that awaits you. Thank you, Father. Now I would like to request our chief guest, Chandrakeshwar lecturer, to speak few words on this occasion. ಎಲ್ಲರಿಗೂ ನಮಸ್ಕಾರಗಳು. ನೆಸ್ಕೋ ಐಟಿ ಸಂಸ್ಥೆಯ ಮುಖ್ಯ ಉಪಾಧ್ಯಾಯರಾದ ಶ್ರೀಮತಿಯವರು ವೇದಿಕೆ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಜಪಾನ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪ್ರಕಾಶ್ ಅವರೇ, ನಿಮ್ಮ ವೇದಿಕೆಗೆ ಗಣ್ಯರು ಕಾರಣಾಂತರದಿಂದ ಬದಲಾವಣೆ ಆಯಿತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಮೊದಲನೇದಾಗಿ ಮೆಸ್ಕೋ ಐಟಿಐ ಕಾಲೇಜಿನ ಪ್ರಿಯ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ಈ ಮೆಸ್ಕೋ ಐಟಿಐ ಕಾಲೇಜಿನಲ್ಲಿ ಈ ಸಂಸ್ಥೆ ಹಲವು ಪ್ರೈಮರಿ ಹಂತದಿಂದ ಹಿಡಿದು ಐಟಿಐ ಪಿಯುಸಿ ಕಾಲೇಜು ಕೂಡ ಬೆಳೆದಂತ ಸಂಸ್ಥೆ. ಉತ್ತಮವಾಗಿ ಬೆಳೆದದಕ್ಕೆ ಎಲ್ಲವೂ ಕೂಡ ಒಂದು ಉದಾಹರಣೆಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದೆ. ಮೆಸ್ಕೋ ಸಂಸ್ಥೆಯಲ್ಲಿ ಈ ಏನು ಐಟಿಐ ಮುಗಿಸಿ ನಂತರದ ಉದ್ಯೋಗಕ್ಕೆ ಮತ್ತೆ ನಂತರದ ವಿದ್ಯಾಭ್ಯಾಸಕ್ಕೆ ಏನು ಮುನ್ನುಡಿಯನ್ನು ಹೇಳ್ತಿದ್ದಾರೆ ಅವರೆಲ್ಲರೂ ಕೂಡ ಕೆಲವು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ತಾಂತ್ರಿಕತೆಯಲ್ಲಿ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಆಗಮಿಸಿದೆ. ನಾವೆಲ್ಲರೂ ಕೂಡ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ ಅಂದ್ರೆ ನೋಡ್ಲಿಕ್ಕೆ ಗೊತ್ತಿಲ್ಲ. ಎಲ್ಲರೂ ಕೂಡ ಮೊಬೈಲ್ನ ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿವರವನ್ನ ನೋಡುವಂತ ವಿದ್ಯಾರ್ಥಿಗಳು ನನಗೆ ಗೊತ್ತಿರುವಾಗ ತುಂಬಾ ಕಡಿಮೆ ಪರ್ಸೆಂಟೇಜ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸರ್ಚ್ ಮಾಡಿರೋ ವಿದ್ಯಾರ್ಥಿಗಳಿದ್ದೀರಾ? ಯಾರು ಸರ್ಚ್ ಮಾಡಿಲ್ಲ? ವಾಟ್ಸ್ಆಪ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದ್ರ ಮತ್ತೆ ಎಲ್ಲರೂ ಬಹಳ ಉತ್ತಮವಾಗಿ
ಯೂಸ್ ಮಾಡ್ತಾ ಇದ್ದೀರಾ? ಅದನ್ನ ಬೇಕಾದನ್ನ ಬಿಟ್ಟು ಬಾಕಿ ಎಲ್ಲವನ್ನ ಕೂಡ ನಾವು ಇವತ್ತಿನ ಸಾಫ್ಟ್ವೇರ್ ಅಥವಾ ಏನು ಟೆಕ್ನಾಲಜೀಸ್ ಇದೆ, ಮೀಡಿಯಾ ಟೆಕ್ನಾಲಜೀಸ್ ಇದೆ, ಅದು ಎಲ್ಲವನ್ನ ಬಳಸ್ತಾ ಇದ್ದೀವಿ. ಇದರಿಂದ ನಿಮಗೆ ಮನೋರಂಜನೆ ಸಿಗ್ತಿದೆ, ನಿಮ್ಮ ಮುಂದಿನ ಗುರಿ ಮುಟ್ಲಿಕ್ಕೆ ದಾರಿ ತಪ್ಪಿಸ್ತಾ ಇರುವಂತ ಪರ್ಸೆಂಟೇಜ್ ಹೆಚ್ಚಾಗಿದೆ. ಅದು ಬೇಕಾಗಿರುವುದನ್ನ ನಾವೇನು ನೋಡ್ತಾ ಇಲ್ಲ, ಅದು ಇದೆ, ಇವತ್ತು ಪ್ರತಿಯೊಂದು ಕೂಡ ಇದೆ. ನೀವು ಹಾಕಿರುವಂತ ನಾಮಿನೇಷನ್ ಟೋಪಿ ಏನಿದೆ, ಆ ಟೋಪಿ ಬಗ್ಗೆ ಕೂಡ ಮಾಹಿತಿ ಇದೆ ಗೂಗಲ್. ನೀವು ಹಾಕಿರೋ ಚಪ್ಪಲಿ ಬಗ್ಗೆ ಇದೆ, ಬಟ್ ಆದ್ರೆ ನಾವು ಯಾರು ಸರ್ಚ್ ಮಾಡ್ತಾ ಇಲ್ಲ. ಬೇರೆ ನಮ್ಗೆ ಉಪಯೋಗ ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನೆಲ್ಲವನ್ನು ಸರ್ಚ್ ಮಾಡ್ತಿದ್ದೀವಿ, ಉಪಯೋಗಕ್ಕೆ ಬರುವ ರೀತಿಯಲ್ಲಿ ನಾವು ಸರ್ಚ್ ಮಾಡ್ತಾ ಇಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ, ನಂತರದಲ್ಲಿ ಗುರುಗಳು ಎಲ್ಲೂ ಸಿಗದೇ ಇರುವಂಥದ್ದು, ಎಲ್ಲೂ ಕಲಿಬೇಕಾಗದೇ ಇರುವಂಥದ್ದು ಎಲ್ಲ ಅಭ್ಯಾಸವನ್ನ ತಂದೆ ತಾಯಿಗಳು ಪ್ರಥಮವಾಗಿ ಸ್ವೀಕರಿಸಿಕೊಂಡಿರ್ತಾರೆ. ನಂತರ ನಾವು ದಾರಿ ತಪ್ಪು ಅಂತ ಬಂದಾಗ ಗುರುಗಳು ನಮ್ಮ ಕೈ ಹಿಡಿದು ವಿದ್ಯಾಭ್ಯಾಸವನ್ನ ಕಲಿಸ್ತಾರೆ. ಇದನ್ನೆಲ್ಲವನ್ನು ನಾವು ಪ್ರಯೋಜನ ಪಡ್ಕೊಂಡು ಮುಂದಕ್ಕೆ ಏನ್ ಮಾಡಬೇಕು? ನಮ್ಮನೇಲಿ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಿಲ್ಲ, ಕಾಲೇಜಲ್ಲಿ ಕೆಲಸ ಕೊಡ್ತಿಲ್ಲ, ಬರೀ ಫೀಸ್ ಕಟ್ಕೊಂಡು ಪಾಸ್ ಮಾಡಿದ್ರು. ಕೆಲಸ ಕೊಡಿಸೋದು, ಕೆಲಸ ಮಾಡಿಸೋದು ಕಾಲೇಜ್ ಅವ್ರದ್ದಲ್ಲ, ತಂದೆ ತಾಯಿಗಳು ಅಲ್ಲ. ನಿಮ್ಗೆ 10 ವರ್ಷದ ತನಕ ಏನು ತಂದೆ ತಾಯಿ ಪ್ರೇರಣೆ ಮಾಡಿದ್ವಿ ವಿದ್ಯಾಭ್ಯಾಸ, ಈಗ ನೀವು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ, ನಿಮಗೆ सर्टिफिकेट सिग्ता है, आपके पास एक डिग्री है, अब इसके बाद आप काम के लायक, you are in position of getting job, a respectful job. ಯಾವಾಗಲೂ ಒಂದು ನಿಖರವಾದ ಕೆಲಸ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಈಗ ಸರ್ಟಿಫಿಕೇಟ್ ಇದೆ. ನೀನು ಯಾರು ಅಂತ ಹೇಳಿದ್ರೆ ನಾನು ನನ್ನ ಹೆಸರು ಹೇಳೋದಲ್ಲ, ನಾನು ಯಾರು ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಕ್ವಾಲಿಫಿಕೇಶನ್, ನಾನು ಏನು ಸ್ಕಿಲ್ ನನ್ನ ಹತ್ರ ಇದೆ ಅದು, ಇದೆಲ್ಲ ಸೇರಿ ನೀನು. ಇಲ್ಲಾಂದ್ರೆ ನಿಮಗೆ ನಾನು ಅನ್ನೋದಕ್ಕೆ ವ್ಯಾಲ್ಯೂ ಇರೋದು. ಸೆಲ್ಫ್ ಅನ್ನೋದು ಇರಬೇಕು. ಈ ಬೇಕು ನಂದು, ಸರಿ, ಅದು ಕರೆಕ್ಟ್ ಹೇಳ್ತಾರೆ. ನಾನಪ್ಪ ಬೇರೆ, ಸೆಲ್ಫ್ ಬೇಕು. ನನ್ನ ಪರಿಚಯ ಜನರಿಗಾಗಬೇಕು, ನನ್ನಿಂದ ಬೇರೆಯವರಿಗೆ ಉಪಯೋಗ ಮಾಡಬೇಕು, ಅದನ್ನು ನಾನು ಕಲಿಬೇಕಾಗುತ್ತೆ. ಇಲ್ಲಿಗೆ ಎಂಟಲ್ಲ, ಕಲಿಯೋದು ಎಂಟುವರೆಗೂ ಕಲಿತಾನೆ ಇರಬೇಕು. ಯಾರು IT ಪಾಸ್ ಮಾಡ್ಕೊಂಡಿದ್ದೀರ, ಸುಮಾರು ಸ್ಟೂಡೆಂಟ್ಸ್ ನಮಗೆ PEN ಅಲ್ಲಿ ಅಪ್ರೆಂಟಿಸ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ, ಮತ್ತೆ ಟೊಯೋಟಾದಲ್ಲಿ ಸೆಲೆಕ್ಟ್ ಆಗಿದ್ದೀರಾ. ಬಿಗ್ ಕಂಪನಿ ಅವ್ರು ಅಲ್ಲಿ 1 ತಿಂಗಳು ಕೆಲಸ ಮಾಡೋದು, ಬೇರೆ ಕಡೆ 1 ವರ್ಷ ಕೆಲಸ ಮಾಡೋದು. ಅಷ್ಟು ಹೈಟೆಕ್ ಮಷಿನ್ಸ್ ಇದೆ. ಆ ಎನ್ವೈರನ್ಮೆಂಟ್ ಅಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಅಂತಹ ಕ್ಯಾಂಪಸ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ, ಈಗ ನೀವು ಒಳ್ಳೆಯ ಇನ್ಕಮ್ ಹೊಂದಿದ್ದೀರಾ. ಯಾವ ನಸೀಬ್, ಅಕ್ಷಯ ನಸೀಬ್ ನೀವು ಆಗ್ಬೇಕು. ನಾವು ಯಾವಾಗ ಡಿಗ್ರಿ ಮಾಡ್ಕೊಂಡಿದ್ದು ಆಚೆ ಹೋಗ್ತಾ ಕೆಲಸ ಇಲ್ಲ, ಎಲ್ಲ ಕಡೆ ನೋವಲ್ಲಿ ಬೋರ್ಡ್, ಎಲ್ಲ ಕಡೆ. ಇವ್ರೀಗ ಪಾಸ್ ಮಾಡ್ಕೊಂಡು ಹೋದ್ರೆ 15,000 ರೂಪಾಯಿ, ಇವರಿಗೆ ಸ್ಟೈಪಂಡ್ 20,000 ರೂಪಾಯಿ ಸ್ಟೈಪಂಡ್. BEL का स्टाइपेंड कितना था? BEL का स्टाइपेंड कितना? 12,000. टोयोटा 18,500. ನಿಮಗೆ 18,500 ರೂಪಾಯಿ ಡ್ಯೂಲಿಂಗ್ ಟ್ರೈನಿಂಗ್ ಸ್ಟೈಪಂಡ್ ಕೊಡ್ತಾ ಇದ್ದಾರೆ.
ನಾವು ಪಾಸ್ ಮಾಡ್ಕೊಂಡು ಹೋದಾಗ 250 ರೂಪಾಯಿ ಸ್ಟೈಪೆಂಡ್ ಜೊತೆ 500 ರೂಪಾಯಿ ವೇಕೆನ್ಸಿ ಇಂಡಸ್ಟ್ರಿಯಲೈಸೇಷನ್ ಆಯ್ತು. ಈಗ ನೀವೆಲ್ಲ ತುಂಬಾನೇ ಲಕ್ಕಿ ಪೀಪಲ್ಸ್, ಲಕ್ಕಿ ಫೆಲೋ. ನಿಮ್ಗೆ ಇದರ ಅರಿವು ಇಲ್ಲ. ಯಾರಿಗೆ ವಿತೌಟ್ ಎಫರ್ಟ್ಸ್, ವಿತೌಟ್ ಕಷ್ಟ ಏನಾದ್ರು ಸಿಗುತ್ತಲ್ಲ ಅದು ವ್ಯಾಲ್ಯೂ ಇರಲ್ಲ. ಸೊ ಈಗಿನ ಜನರೇಷನ್ ಮಕ್ಕಳಿಗೆ ಇಂತಹ ಪೊಸಿಷನ್ಸ್, ಇಂತಹ ಪೋಸ್ಟ್ಗಳ ವ್ಯಾಲ್ಯೂ ಇಲ್ಲ. ನಿಮಗೆ ಸಿಗ್ತಾ ಇರೋದು ಈಗ ಗ್ರಾಜುಯೇಷನ್ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಯಾರು ಹೋಗ್ತಾ ಇದ್ದಾರೆ ಇಂಜಿನಿಯರಿಂಗ್, ಅವ್ರಿಗೂ ಅಷ್ಟು ಸಂಬಳ ಸಿಗಲ್ಲ. ನೀವು ಟ್ರೈನಿಂಗ್ ಪೀರಿಯಡ್ ಸ್ಟೈಪೆಂಡ್ 18,000 ಪಿ ಮಾಡ್ಕೊಂಡು ಹೋಗಿ 15,000 20,000 ಜಾಸ್ತಿ ಸೇರ್ಕೊಂಡಿಲ್ಲ. ಸೊ ಅದರಿಂದ ಇದನ್ನ ನೀವು ಏನು ತುಂಬಾ ವ್ಯಾಲ್ಯೂಬಲ್ ಆಗಿ ತಗೋಬೇಕು, ಸೀರಿಯಸ್ ಆಗಿ ತಗೋಬೇಕು. ಯಾರು ಮಧ್ಯದಲ್ಲಿ ಟ್ರೈನಿಂಗ್ ಬಿಟ್ಟು ಬರಬಾರದು. ಅಟ್ಲೀಸ್ಟ್ 1 ಇಯರ್ ನೀವು ಅಲ್ಲಿ ಸ್ಟೇ ಆಗಬೇಕು. ಹೋಗ್ತಾ ಇರೋರು ಹೇಳ್ತಾ ಇರೋದು ನಾವು, ನೀವು ಯಾರು ಸೆಲೆಕ್ಟ್ ಆಗಿದ್ದೀರಾ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಲ್ಲಿ, ಇಲ್ಲೂ ಯಾವ ಇಂಡಸ್ಟ್ರಿ ಅಂತ ಡೀಸೆಲ್ ಇಂಜಿನ್ ಯಾವುದು ಮಿಶ್ರಬಿಸಿನ ಮಿಶ್ರಬಿಸಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ 7 ಜನ 8 ಜನ. ಅಲ್ಲೂ ಸ್ಟೈಪೆಂಡ್ ಇದೆ, ಒಳ್ಳೆ ಸ್ಟೈಪೆಂಡ್ ಇದೆ. ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ 1 ಇಯರ್ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡ್ಕೊಂಡೇ ಬರಬೇಕು. ಯಾರು ಅಪ್ರೆಂಟಿಸ್ಶಿಪ್ 1 ಇಯರ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಅವರು ಈಕ್ವಲೇಟ್ ಟು ಡಿಪ್ಲೊಮಾ ಹೋಲ್ಡರ್ಸ್. ನಿಮಗೆ ಕೆಲಸದ ಕಾನ್ಸೆಪ್ಟ್ ಇರೋದೀಗ ನೀವು 10 ವರ್ಷ ಕಷ್ಟಪಡಿ, ನಿಮಗೆ ಒಳ್ಳೆಯ ಒಂದು ಅಸೆಟ್ ಸಿಗುತ್ತೆ, ಒಳ್ಳೆಯ ಪೊಸಿಷನ್ ಬಂದ್ಬಿಡುತ್ತೆ. ಆವಾಗ ನೀವು ಮನೆಯಲ್ಲಿ ಫ್ರೀಯಾಗಿದ್ರು ನಿಮಗೆ ಹಣ ಬರ್ತಾ ಇದೆ. ಇವರು ನಮ್ಮ ಚಂದ್ರಶೇಖರ ಸರ್ ಇನ್ನು ಈ ಯೂನಿಟ್ ಇದೆ. ಈಗ ಸಣ್ಣ ಹಳ್ಳಿ ಹುಡುಗ ಈಗ ಸೊಸೈಟಿನೂ ಇದೆ. ಅವರು 2000 ಮೆಂಬರ್ಸ್ ಇದ್ದಾರೆ ಅವ್ರ ಸೊಸೈಟಿಯಲ್ಲಿ, ಕೋಆಪರೇಟಿವ್ ಸೊಸೈಟಿಯಲ್ಲಿ. ಮತ್ತೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರು ಸೆಕ್ರೆಟರಿ ಟ್ರೆಜರರ್ ಆಗಿದ್ದಾರೆ ಈ ಅಸೋಸಿಯೇಷನ್. ಹಿ ಇಸ್ ಫ್ರಮ್ ಮಂಡ್ಯ ಜಿಲ್ಲೆ. ಯಾವುದೋ ಒಂದು ಸೆಕ್ರೆಟರಿ. ಈಗ ಹೇಳಿಯಪ್ಪ, ಈಗ ನಾವು ಅವರಿಗೆ ಚೀಫ್ ಗೆಸ್ಟ್ ಆಗಿ ಇಲ್ಲಿ ಕರೆಸಿದ್ದೀವಿ. ಒಂದು ಸಣ್ಣ ಹಳ್ಳಿಯ ಹುಡುಗ ಮೈಸೂರಿಗೆ ಬಂದು ನಿಮ್ಮ